ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು. ಸಿಎ ಗಾಳೆಪ್ಪ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ. ಹೊಸಪೇಟೆ ಪಟ್ಟಣದಲ್ಲಿ ದಿನಾಂಕ ಜುಲೈ 30, 2026 ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಸಿಎ ಗಾಳೆಪ್ಪ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆಯಲ್ಲಿ ಅತಿ ವಿರಳ ಮಳೆಯಿಂದಾಗಿ ಕಂಗಾಲಾದ ರೈತರು ಬೀದಿಗಿಳಿದಿದ್ದಾರೆ. ವಿಜಯನಗರ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಹಾಗೂ ಪ್ರತಿ ಎಕರೆಗೆ 30,000 ರೂಪಾಯಿ ಪರಿಹಾರವನ್ನ ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಘೋಷಣೆ ಕೂಗುತ್ತಾ ಪುನೀತ್ ರಾಜ್ಕುಮಾರ್ ವೃತ್ತದಿಂದ ವಾಲ್ಮೀಕಿ ವೃತ್ತ, ಸಾಯಿಬಾಬಾ ವೃತ್ತದ ಮೂಲಕ ಸುಮಾರು 2 ಕಿಲೋಮೀಟರ್ ಬೆಳಗ್ಗೆ 11ರಿಂದ 1 ಗಂಟೆ ತನಕ ಕಾಲ್ನಡಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲೆಯ ಎಲ್ಲ ತಾಲೂಕಿನ ರೈತರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಕವಿತಾ ಮುನೀರ್ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ನೀಡುವ ಮೂಲಕ ಮನವಿಯನ್ನ ಮಾಡಿಕೊಂಡ್ರು. ಸುಮಾರು 2.5 ಗಂಟೆ ತಡವಾಗಿ ಬಂದ ಜಿಲ್ಲಾಧಿಕಾರಿಗಳಿಗೆ ರೈತರು ಧಿಕ್ಕಾರವನ್ನ ಕೂಡ ಕೂಗಿದ್ರು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇನ್ನು ಶೌಚಾಲಯದ ವ್ಯವಸ್ಥೆ ಇಲ್ಲ, ಮತ್ತೊಂದಿಲ್ಲ, ನಮ್ಮನ್ನ ತಡವಾಗಿ ಕಾಯಿಸ್ತಾ ಇದ್ದೀರಿ, ಆದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳಾದ ಮಾಳಿಗೆ ಮಂಜುನಾಥ್, ಸಿರೇಖಾ, ಮಲ್ಲಿಕಾರ್ಜುನ, ರಮೇಶ್, ರೂಪಾ, ಕಲಾವತಿ ಹಾಗೂ ಜಿಲ್ಲೆಯ ರೈತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್, ಕೊಟ್ಟೂರು. ಹಳ್ಳಿಗಳಿಂದ ದೂರ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಜೀವನ ಮಾಡೋದು ಕಷ್ಟ ಆಗಿದೆ. ನೀವು ಇಲ್ಲಿ AC ಮೇಲೆ ಕುತ್ಕೊಂಡ್ರೆ ಗೊತ್ತಾಗಲ್ಲ. ಹಳ್ಳಿಗೆ ವಿಸಿಟ್ ಮಾಡ್ರಿ, ಹೊಲಕ್ಕೆ ವಿಸಿಟ್ ಮಾಡ್ರಿ. ಬೋರ್ಡಲ್ಲಿ ನೀರು ಕೂಡ ಇಲ್ಲ. ಹಾಗಾಗಿ ಇವತ್ತು ನಮಗೆ ಕರೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ರೈತರ ಜೀವನ ಮಾಡೋದೇ ಕಷ್ಟ ಆಗಿದೆ. 7 ತಾಸು ಕರೆಂಟ್ನಲ್ಲಿ 7ರಿಂದ 8 ತಾಸು 8 ಸಲ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಏನು ಮಾಡಬೇಕು ಅನ್ನೋದು ನಮಗೆ ರೈತರಿಗೆ ತೋರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸದಿದ್ರೆ ನಮ್ಮ ವಿಜಯನಗರ ಜಿಲ್ಲೆಗೆ ಭೇಟಿ ಕೊಟ್ಟು, ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಭೇಟಿಯನ್ನು ಕೊಟ್ಟು ಇಲ್ಲಿನ ಪರಿಸ್ಥಿತಿಯನ್ನ ಅರಿತು ರೈತರಿಗೆ ಯಾವ ರೀತಿಯ ಕಷ್ಟಗಳಿವೆ, ಏನಿವೆ ಅಂತಂದೇಳಿ ಬಂದು ನೋಡಿದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲ ಯಾರಿಂದ ಏನೋ ವರದಿ ತರಿಸ್ಕೊಂಡ್ರೆ ಅದು ಆಗೋದಿಲ್ಲ. ಇಲ್ಲಿ ರೈತರ ಸಮ್ಮುಖದಲ್ಲಿ ಬಂದು ಅವ್ರನ್ನ ಇದನ್ನು ಮಾಡಿಕೊಂಡು ಸಂಪರ್ಕಿಸಿ ಏನಾಗಿದೆ ಏನಿಲ್ಲ ಎನ್ನುವ ಒಂದು ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿಕೊಂಡಾಗ ಗೊತ್ತಾಗ್ತದೆ. ಈ ವರ್ಷ ಯಾವತ್ತೂ ಕೂಡ ಆಗಿಲ್ಲ. ದಯಮಾಡಿ ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಸಂಬಂಧಪಟ್ಟವರೆಲ್ಲರೂ ಕೂಡ ನಮ್ಮ ವಿಜಯನಗರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಗಾಯಪ್ಪನವರನ್ನ ಸಂಪರ್ಕಿಸಿ ಇಲ್ಲಿ ಏನಾಗಿದೆ ಇಲ್ಲ ಕುಂದುಕೊರತೆಗಳು ಏನಿವೆ ಅಂತಂದೇಳಿ ಅವರೆಲ್ಲ ಒಂದು ಅವಲೋಕನೆ ಮಾಡಬೇಕಂತಂದೇಳಿ ನಾನು ನಮ್ಮ ಅಧ್ಯಕ್ಷರ ಮುಖಾಂತರ ಅವರಿಗೆ ಮುಖಾಂತರವನ್ನ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಮ್ಮ ಒಂದು ಸಮಸ್ಯೆಗಳಿಗೆ, ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ 6 ತಾಲೂಕುಗಳಿಂದ ಅತಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಜಯನಗರ ಜಿಲ್ಲೆಯನ್ನು ಬಂದ್ ಮಾಡುವುದರ ಮೂಲಕ ನಾವು ರೈತರು ಏನೆಂಬುದನ್ನು ನಾವು ಮೆಮೊರಂಡಮ್ ಕೊಡಕ್ಕೆ ಬಂದಿದ್ದೀವಿ. 2 ತಾಸಾದರೂ ಕೂಡ ಆಗಲಿ ರೈತರು ನೆಗ್ಲೆಕ್ಟ್ ಮಾಡುವಂಥದ್ದು ಏನಿದೆ ಮೇಡಮ್? ಮೇಡಮ್ 11:15 ಮೇಲ್ಪಟ್ಟು ಬರ್ತೀನಿ ಅಂತ ಹೇಳಿದೆ ಮೇಡಮ್ ಫೋನಲ್ಲಿ. ಒಂದು ಗಂಟೆಗೆ ಬಂದಿದ್ದೀವಿ ಮೇಡಮ್ ಇಲ್ಲಿ. ಇಲ್ಲ ಮೇಡಮ್, 6 ತಾಲೂಕು ರೈತರು ನೀವೇ ಬರ್ಬೇಕಂತ ಕುಂತಿದ್ದೀವಿ ಮೇಡಮ್. ಮೇಡಮ್ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರು 300 ಜನ ಮಹಿಳೆಯರು ಇದ್ದಾರ. ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲಿ ಭಾಳ ಕಷ್ಟ ಆಗಿದೆ. ಅವರಿಗೆ ನೀರು ಕುಡಿಯೋಕ್ಕಿಲ್ಲ, ಅವರಿಗೆಲ್ಲ ಭಾಳ ತೊಂದರೆ ಆಗಿದೆ ಮೇಡಮ್.
ಅಲ್ಲ ಮೇಡಮ್ ಇಲ್ಲಿ ಈ ಕಚೇರಿಯಲ್ಲಿ ಪಬ್ಲಿಕ್ ಶೌಚಾಲಯ ಇದ್ದಾರಲ್ಲ ಮೇಡಮ್, ಯಾವುದಾದ್ರೂ ರೈತರಿಗೆ ಇಲ್ಲಿ ಪಬ್ಲಿಕ್ಸ್ಗೆ ಅನುಕೂಲ ಆಗೋದು. ಮೇಡಮ್ ಇದು ಹೋರಾಟ ಮೇಡಮ್, ನಾವು ಹೋರಾಟ ಶಾಂತಿಯುತ ಮಾಡಕ್ಕೆ ಬಂದೀವಿ. ಮೇಡಮ್ ಈಗ ಆಯ್ತು ಮೇಡಮ್, ಈಗ ನಾವು ಕೂಡ ಆಗಲಿ ಕಾಲಾವಕಾಶ ನಮಗೆ 1 ಗಂಟೆಗೆ ಅಂತ ಕೂತಿದ್ರು ಮೇಡಮ್. 1 ಗಂಟೆಗೆಲ್ಲ ಇಲ್ಲಿ ಕರೆಕ್ಟ್ 1:05ಕ್ಕೆ ರೀಚ್ ಇದ್ದೀವಿ ಮೇಡಮ್. 1:05, 1:10ಕ್ಕೆ 11:00ವರೆಗೆ ಬರ್ತೀನಂತೆ. 11:00ವರೆಗೆ ಹೌದು ಮೇಡಮ್. ಅಧಿಕಾರಿಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ವಾಸುದೇವ ಮೇಕೆಮನೆ ಇವತ್ತು ನಾವು ಜಿಲ್ಲಾದ್ಯಂತ 6 ತಾಲೂಕಿನ ರೈತರು ಸೇರಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಈ ಜಿಲ್ಲೆಯಿಂದ ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ 6 ತಾಲೂಕಿನ ರೈತರ ಬೇಡಿಕೆ ಇದೆ ನಮ್ಮದು. ಮತ್ತು ಆಮೇಲೆ ಬೆಳೆ ನಷ್ಟ ಆದವರಿಗೆ 30,000 ರೂಪಾಯಿ 1 ವಾರ 10 ದಿನ ಒಳಗಡೆನೆ ಆ ರೈತರಿಗೆ ಬಂದು ತಲುಪಿಸೋ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಆಮೇಲೆ ರೈತರು ಸಾಲ ಮನ್ನಾ ಮಾಡಬೇಕಂತೇಳಿ ಎಲ್ಲ ರೈತರದ್ದು ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಜಿಲ್ಲಾ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು DCR ಮುಖಾಂತರನೇ CM ಅವರಿಗೆ ದ್ವಾರ ಕಳಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಪುನೀತ್ ಸರ್ಕಲಿಂದ DC ಕಚೇರಿವರೆಗೂ 100 ಜನ ನಾವು ರೈತರು ಸೇರಿ ಸರ್ಕಾರಕ್ಕೆ ಗಮನಕ್ಕೆ ಬರಲಿ ಅಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರನೇ ಹೋರಾಟ ಮಾಡ್ತೀವಿ. ಸರ್ಕಾರ ವಿಳಂಬ ಮಾಡಿದರೆ ನಾವು ಅಲ್ಲಿ ನೋಟಿಸ್ ಏನು ಮನವಿಯಲ್ಲಿ 6 ತಾಲೂಕು ಸತತವಾಗಿ ಒಂದೇ ದಿನ ಬಂದ್ ಕರೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ ಅಂತ ಒಂದು ಕಡೆಗೆ ಬರಗಾಲ ಆಗೈತಿ, ಇನ್ನೊಂದು ಕಡೆಗೆ ಬೆಳೆ ನಷ್ಟ. ಅದ್ರ ಜೊತೆಗೆ ನಮ್ಮ ತುಂಗಭದ್ರಾ ಅಣೆಕಟ್ಟು ಈಗ ರೈತರಿಗೆ ಪ್ರಮುಖವಾಗಿ ಸಾಲ ಪಡೆದಂಥ ರೈತರು ಬ್ಯಾಂಕಿನ ನೋಟಿಸ್ ನೀಡ್ತಾ ಇದ್ದಾರೆ. ಈಗ CM ಅವರು ಮೊನ್ನೆ ಹಿರೂರಿಗೆ ಬಂದು ವಿಸಿಟ್ ಮಾಡಿದ್ರು. ಇವತ್ತು ವಿಜಯನಗರಕ್ಕೆ ಬಂದು ಇಲ್ಲಿ ಎಲ್ಲ ರೈತರದ್ದು ಕಷ್ಟ ಸುಖ ಒಂದು ಸಭೆ ಮಾಡಿ 6 ತಾಲೂಕಿನ ರೈತರನ್ನ ಒಕ್ಕೂಟಾಗಿ ಜಿಲ್ಲಾ ಕೇಂದ್ರದಲ್ಲಿ ಮುಖ್ಯಮಂತ್ರಿಗಳು ಈಗ ಅವ್ರೇನು ನೋಟಿಸ್ ಸರ್ವ್ ಮಾಡ್ತಾ ಇದ್ದಾರೆ ಬ್ಯಾಂಕರ್ದು ಎಲ್ಲದ್ರ ಬಗ್ಗೆ ಒಂದು ಸಭೆ ಮಾಡಿ DCR ಮುಖಾಂತರ ಸಭೆ ಮಾಡಿ ಅದನ್ನು ನಮಗೆ ಸರಿಯಾಗಿ ರೀತಿಯಾಗಿ ಕಲಿಸ್ಕೊಡ್ತಾರೆ. ಈಗ ಸರ್ಕಾರಗಳು ಹೇಳ್ತಾವೆ ಕೆಲ್ಸಕ್ಕೆ ಬರೋದಿಲ್ಲ. ಸರ್ಕಾರ ಈಗ ಅವರು ಹೇಳ್ತಾರೆ ಕೆಲಸಕ್ಕೆ ಬರಲಿಲ್ಲ ಅಂದರೆ ನಾವು ಮುಂದೆ ನಾವು 6 ತಾಲೂಕು ಯಾರೂ ಬಂದ್ ಮಾಡಿಲ್ಲ, ನಾವು ರೈತರೇ ಬಂದ್ ಮಾಡೋದು. ಆ ಬ್ಯಾಂಕ್ಗಳಿಗೆ ಕೂಡ ಈಗ ನಾವು CM ಅವರಿಗೆ ಏನು ಹೇಳ್ತೀವಿ ಅಂದರೆ ಅವರಿಗೆ ಒಂದು ಸಭೆ ಕರೆದು ರೈತರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ರಿ ಅಂತೇಳಿ ನಾವು DCR ಮುಖಾಂತರನೇ ತಿಳಿಸ್ತೀವಿ.